ಕೊರಟಗೆರೆ ಹೊರವಲಯದ ಹನುಮಂತಪುರ ಪದವಿ ಕಾಲೇಜಿನ ಪಕ್ಕದ ಸಂತೋಷ್ ಎಂಬುವವರಿಗೆ ಸೇರಿದ ಸ್ಟೇಷನರಿ ಅಂಗಡಿ ಮುಂಭಾಗ ನಿಲ್ಲಿಸಿದ್ದ 2 ಬೈಕ್ಗಳು ಬೆಂಕಿಗೆ ಆಹುತಿಯಾಗಿದ್ದವು. ಪ್ರಥಮ ದರ್ಜೆ ಕಾಲೇಜು ಸಮೀಪ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಅಂಗಡಿ ಮಳಿಗೆ ಮುಂದೆ ನಿಲ್ಲಿಸಿದ 2 ವಾಹನಗಳಿಗೆ ತಡರಾತ್ರಿ ಬೆಂಕಿ ಹಚ್ಚಿದ ಪರಿಣಾಮ 2 ವಾಹನಗಳು ಸುಟ್ಟು ಕರಕಲಾಗಿ ಅಂಗಡಿ ಮುಂಭಾಗದ ಸೀಟ್ಗಳು ಸುಟ್ಟು ಹೋಗಿದ್ದವು. ಕೊರಟಗೆರೆ ಪಿಎಸ್ಐ ಚೇತನಗೌಡ, ಕ್ರೈಂ ಸಿಬ್ಬಂದಿಯಾದ ದೊಡ್ಡಲಿಂಗಯ್ಯ ಮತ್ತು ಮೋಹನ್ ನೇತೃತ್ವದಲ್ಲಿ ಘಟನೆ ನಡೆದ ಕೇವಲ 8 ಗಂಟೆಯೊಳಗೆ ಆರೋಪಿ ಕಾರ್ತಿಕ್ನನ್ನು ಬಂಧಿಸಿ ಆತನಿಂದ ಶಿಫ್ಟ್ ಕಾರು ವಶಕ್ಕೆ ಪಡೆದಿದ್ದಾರೆ. ಮುಖ್ಯ ರಸ್ತೆ ಪಕ್ಕದಲ್ಲಿಯೇ ಬೈಕ್ಗಳು ಉರಿಯುತ್ತಿರುವುದನ್ನು ನೋಡಿದ ವಾಹನ ಸವಾರರು ಅಂಗಡಿ ಮಾಲೀಕರಿಗೆ ವಿಷಯ ಮುಟ್ಟಿಸಿದ್ದಾರೆ. ಮನೆ ಮೇಲಿಂದ ಕೆಳಗೆ ಬರುವಷ್ಟರಲ್ಲಿ 2 ವಾಹನಗಳು ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯವಾಗಿದ್ದು, ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳಿಗೆ ಕಾರಿನಲ್ಲಿ ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹೋಗಿರುವ ವಿಡಿಯೋದಿಂದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ವಾಹನ ಆಗಮಿಸಿ ಅಂಗಡಿ ಮತ್ತು ಮಹಡಿ ಮೇಲಿನ ಮನೆಗೆ ಆವರಿಸಿದ್ದ ಬೆಂಕಿ ನಂದಿಸಿದ್ದಾರೆ. ಕೊರಟಗೆರೆ ಪಿಎಸ್ಐ ಚೇತನಗೌಡ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.